ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಾರಿ ಲೇಟಾಗಿ ಹೇಳ್ತಿರೋದ್ರಿಂದ ಇದು ಸ್ವಲ್ಪ ಮನೇಲಿ ಸ್ವಲ್ಪ ಕೆಲಸ ಇತ್ತು ಮತ್ತು ಪರ್ಸ್ನಲ್ ಕೆಲಸ ಇದ್ದಿದ್ದರಿಂದ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಈ ವಿಡಿಯೋ ಮಾಡಿದ್ದೇನೆ ನಾನು ಲೇಟಾಗಿ ಆಗ್ತಾಯಿದ್ದೀನಿ. ಇದು ಹಬ್ಬಕ್ಕೆ ಅಂತ ಸಂಕ್ರಾಂತಿ ಹಬ್ಬಕ್ಕೆ ಕೊಬ್ಬರಿ ಬೆಲ್ಲ ಎಲ್ಲ ಹಚ್ಕೊಂಡಿದ್ದು ರೆಡಿ ಮಾಡ್ಕೊಂಡಿದ್ದು ಯಾವ ರೀತಿ ಅದೆಲ್ಲ ಈ ವಿಡಿಯೋದಲ್ಲಿದೆ. ಮತ್ತು ನಾವು ಹಬ್ಬದ ದಿನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದು ಸಹ ಈ ವಿಡಿಯೋದಲ್ಲಿದೆ. ಈ ರೀತಿ ನಾನು ಕೊಬ್ಬರಿ ಬೆಲ್ಲ ಎಲ್ಲ ಸಿಪ್ಪೆ ಎಲ್ಲ ಅದನ್ನು ತೆಗೆದ್ಬಿಟ್ಟು ಅದು ಯಾವ್ದು ಬಟ್ಟೆಯಲ್ಲಿ ಹಾಕಿ ಒಂದಿನ ಹಿಟ್ಟು ನೈಟು ಆಮೇಲೆ ಸಿಪ್ಪೆ ಎರೆದು ಸಣ್ಣಕ್ಕೆ ಈ ಥರ ಹಚ್ಚಿ ಬಿಸಿಲಲ್ಲಿ ಒಣಗಿಸ್ಕೊತೀನಿ. ಅದಾದಮೇಲೆ ಬೆಲ್ಲನ ಸ್ವಲ್ಪ ದಪ್ಪ ಕಟ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಒಂದಿನ ಬಿಸಿಲಲ್ಲಿ ಒಣಗಿಸಿ ಅದಾದಮೇಲೆ ಕತ್ತರಿಲಿ ಸಣ್ಣಕ್ಕೆ ಹಚ್ಕೊಂಡು ಈ ರೀತಿ ನೋಡಿ ಸಣ್ಣಕ್ಕೆ ಹಚ್ಚಾದ್ಮೇಲೆ 1-2-3 ದಿನ ಒಣಗಿಸ್ಬೇಕು. ಇಲ್ಲಾಂದರೆ ತುಂಬ ದಿನ ಇಟ್ಕೊಳ್ಳೋಕ್ಕಾಗಲ್ಲ, ಸ್ಮೆಲ್ ಬಂದ್ಬಿಡುತ್ತೆ. ಅದಾದಮೇಲೆ ನಾನು ಒಂದಿನ ಮುಂಚೆನೇ ಕಡಲೆ ಬೀಜ ಎಲ್ಲನೂ ಹುರಿದು ಅದು ಸಿಪ್ಪೆ ಎಲ್ಲ ತೆಗೆದು ಸಂಡೇನೆ ಎಲ್ಲ ರೆಡಿ ಮಾಡಿಬಿಟ್ಟೆ. ಸೋಮವಾರ ಮಾಡೋಕ್ಕಾಗಲ್ಲ, ಎಲ್ಲ ಮನೆ ಕ್ಲೀನಿಂಗ್ ಅದು ಇದು ಇರುತ್ತಲ್ಲ, ಅದಕ್ಕೋಸ್ಕರ ಈ ರೀತಿ ನೋಡಿ ಎಲ್ಲ ಹಿಂದಿನ ದಿನ ಅಂದರೆ ಭಾನುವಾರನೇ, ಹಿಂದಿನ ದಿನ ಅಲ್ಲ ಅದೇ ಭಾನುವಾರ ಒಂದಿನ ಮುಂಚೆನೇ ಎಲ್ಲ ರೆಡಿ ಮಾಡಿಕೊಂಡೆ. ನಾನು ಯಾವಾಗೂ ಮನೆಯಲ್ಲೇ ಮಾಡ್ಕೊತೀನಿ, ರೆಡಿಮೇಡ್ ತರಲ್ಲ. ರೆಡಿಮೇಡ್ ಚೆನ್ನಾಗಿರಲ್ಲ ಅಂತ ಜಾಸ್ತಿ ದಿನ ಇಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಮನೆಯಲ್ಲೇ ಜಾಸ್ತಿ ಮಾಡ್ತೀನಿ. ತುಂಬ ಜನಕ್ಕೆ ಕೊಡೋದಿರುತ್ತೆ, ಅದಕ್ಕೋಸ್ಕರ ಈ ರೀತಿ ನೋಡಿ ಎಲ್ಲ ರೆಡಿ ಮಾಡಿ ಅದನ್ನೆಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನನಗೆ ಗಾನನೂ ಸಹ ಹೆಲ್ಪ್ ಮಾಡ್ತಾಯಿದ್ಲು. ಅವಳು ಕಡಲೆ ಬೀಜದ ಸಿಪ್ಪೆ ಎಲ್ಲ ತೆಗಿಯೋದು ಮತ್ತು ಮಿಕ್ಸ್ ಮಾಡೋದಕ್ಕೆ ಎಲ್ಲದಕ್ಕೂ ಸಹ ಹೆಲ್ಪ್ ಮಾಡಿದ್ಲು. ಈ ರೀತಿ ಎಲ್ಲ ಮಾಡಾದಮೇಲೆ ನಾನು ಪ್ರತಿ ವರ್ಷವೂ ಒಂದೊಂದು ಥರ ಪ್ಯಾಕಿಂಗ್ ಮಾಡಿ ಕೊಡ್ತೀನಿ. ಈ ಸಲ ಬಾಕ್ಸ್ ತಂದಿದ್ದೆ. ಲಾಸ್ಟ್ ಟೈಮು ಪ್ಲೇಟ್ ಥರ ಡಿಸೈನ್ ಪ್ಲೇಟ್ ಥರ ತಂದು ಕೊಟ್ಟಿದ್ದೆ. ಬೆಳಗ್ಗೆ ಬೇಗ 5:30ಗೆಲ್ಲ ಇದು ಪೂಜೆ ಮುಗಿಸ್ಬಿಟ್ಟೆ. ಅದೇ ಕಡಲೆಕಾಯಿ ಮತ್ತು ಅವರೆಕಾಯಿ ಗೆಣಸು ಇದನ್ನೆಲ್ಲ ಬೇಯಿಸಿ ದೇವ್ರಿಗೆ ಇಡ್ತೀವಿ. ಇನ್ನೇನು ಸಂಕ್ರಾಂತಿ ಅಂದರೆ ಸಿಹಿ ಪೊಂಗಲ್ ಖಾರ ಪೊಂಗಲ್ ಮಾಡೋದಲ್ವ, ಅದೇ ಮೇಯ್ನು. ಇದಾದಮೇಲೆ ನನ್ನ ಧೃತಿಗಾನಾಗೆ ಆರತಿ ಮಾಡ್ತೀನಿ. ಅದಕ್ಕೆ ನೋಡಿ ಕೊಬ್ಬರಿ ಮಿಕ್ಸ್ ಮಾಡಿದ್ದು ಮತ್ತು ಎಳ್ಳು ಬೆಲ್ಲ ಮತ್ತು ಅವರೆಕಾಯಿ ಕಡಲೆಕಾಯಲ್ಲೆಲ್ಲ ಆರತಿ ಮಾಡಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಾದ್ಮೇಲೆ ಪೂಜೆ ಮುಗ್ದಾದ್ಮೇಲೆ ನಾವು ಅಲ್ಲೇ ಮನೆ ಹತ್ತಿರ ಇರೋ ಕೋದಂಡರಾಮ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಇದು ಸಾಯಂಕಾಲ ಸುಮ್ಮನೆ ಹಾಗೆ ಆರತಿ ಮಾಡ್ತೀನಿ. ಬೆಳಗ್ಗೆನೂ ಒಂದು ರೌಂಡ್ ಆರತಿ ಮಾಡಿ ಮುಗಿಸಾದ್ಮೇಲೆ ಇದು ಸಾಯಂಕಾಲ ಎಳ್ಳು ಬೆಲ್ಲ ಕೊಡೋಕೆ ಹೋಗ್ತಾರೆ. ಸಂಜೆ ಒಂದು 5 ಗಂಟೆಗೆ ಎಳ್ಳು ಬೆಲ್ಲ ಕೊಡ್ತಾರೆ. ಆದರೆ ಇವಾಗ ಕೊಡಲ್ಲ ಅಂತಾರೆ, ದೊಡ್ಡವರಾಗ್ಬಿಟ್ರಲ್ಲ, ನಾನು ಹೋಗಲ್ಲ ಅಂತ. ಅದಾದಮೇಲೆ ಎಲ್ಲ ರೆಡಿಯಾಗಿ ಮತ್ತು ಕೆಲವು ಫೋಟೋಸ್ ತೆಕ್ಕೊಂಡಾದಮೇಲೆ ಈ ಥರ ಬಾಕ್ಸ್ ತಂದಿದೆ, ಅದಕ್ಕೆ ಎಲ್ಲ ಹಾಕಿ ತಟ್ಟೆಗೆ ಹಾಕಿ ಕೊಡ್ತಾಯಿದ್ದೆ. ಈ ಥರ ಕೊಟ್ಬಿಟ್ಟು ಬನ್ನಿ ಅಂತೇಳಿ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಮುಂಚೆ ಆದರೆ ಜಾಸ್ತಿ ತುಂಬ ಜನಕ್ಕೆ ಕೊಡ್ತಾ ಇದ್ದಿದ್ದರಿಂದ ಹಿಂದಿನ ದಿನವೇ ಪ್ಯಾಕ್ ಮಾಡಿ ಇಟ್ಕೊತಾ ಇದ್ದೆ. ಆದರೆ ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಅದಕ್ಕೆ ಎಷ್ಟು ಜನ ಅಷ್ಟು ಜನಕ್ಕೆ ಮಾತ್ರ ಕೊಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ನಾವೊಂದು ಹೊಸ ಎಲೆಕ್ಟ್ರಿಕ್ ಗಾಡಿ ತಂದ್ವಿ. ಇದು ಹೇತರ್ ಅಂತ. ಅದಕ್ಕೋಸ್ಕರ ಅದು ಸಂಜೆ ತಂದಿದ್ರಲ್ಲ, ಅದರಿಂದ ಅದನ್ನು ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡಿಬಿಟ್ಟು ಎಲ್ಲ ಪೂಜೆ ಮಾಡ್ತಾಯಿದ್ವಿ. ಕಾರೆಲ್ಲ ತಂದರೆ ಊರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ತೀವಿ. 2 ವೀಲರೆಲ್ಲ ಆದರೆ ಮನೆಯಲ್ಲೇ ಯಾವಾಗೂ ನಾನೇ ಮಾಡೋದು. ಮಾಡಾದಮೇಲೆ ಧೃತಿ ನೋಡ್ತಾ ಇದ್ದಾಳೆ ಯಾವ ರೀತಿ ಹೆಂಗೆ ಹೋಗುತ್ತೆ ಇದು ಅಂದ್ಬಿಟ್ಟು. ನಮ್ಮ ಮನೆಯಲ್ಲಿ ಆಲ್ರೆಡಿ ಎಲೆಕ್ಟ್ರಿಕ್ ಗಾಡಿ ಇದೆ. ಅದು ಬೇಸಿಕ್ಕು, ತುಂಬ ದೂರ ಎಲ್ಲ ಏನು ಯೂಸ್ ಮಾಡಲ್ಲ. ಇದು ತುಂಬ ದೂರ ಹೋಗೋದಕ್ಕೆಲ್ಲ ಯೂಸ್ ಆಗುತ್ತೆ ಅಂದ್ಬಿಟ್ಟು ತಂದಿರೋದು. ಅದನ್ನು ಅವಳು ನೋಡ್ತಿದ್ಲು ಯಾವ ರೀತಿ ಆಪ್ರೇಟ್ ಮಾಡೋದು ಅಂದ್ಬಿಟ್ಟು ಒಂದು ರೌಂಡ್ ಹೋಗಿ ಬಂದಳು. ಆದರೆ ನನಗಂತೂ ಅದರಲ್ಲಿ ಓಡ್ಸೋಕೆ ಗೊತ್ತಾಗಲಿಲ್ಲ. ಅವಳು ಓಡಿಸ್ಕೊಂಬಂದ್ಲು. ಆದರೆ ಇದು ತುಂಬ ವೆಯ್ಟ್ ಇದೆ, ಚೆನ್ನಾಗಿದೆ, ಪಿಕಪ್ ಚೆನ್ನಾಗಿ ಕೊಡುತ್ತೆ. ಅದು ನಮ್ಮ ಹಸ್ಬೆಂಡ್ ಯೂಸ್ ಮಾಡೋಕ್ಕೆ ಅಂತ ತೊಗೊಂಡಿದ್ದು. ನೋಡಿ, ನಾವು ಈ ರೀತಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡಿದ್ವಿ ಸಂಕ್ರಾಂತಿ ಹಬ್ಬನ. ಮತ್ತು ಆಚೆ ಒಂದಿಷ್ಟು ಫೋಟೋಸ್ ತೆಕ್ಕೊಂಬಂದ್ವಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.